ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೇನು ಗೊತ್ತಾ, ನೋಡಿ, ಕಲಂಕಾರಿ ಇದು ಸ್ಯಾರಿ. ಈ ಸ್ಯಾರಿಯಲ್ಲಿ ನಾನು ಒಂದು ಲಾಂಗ್ ಫ್ರಾಕ್ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಸ್ವಲ್ಪ ಮೇಲ್ ಅಂದರೆ ಇಲ್ಲಿ ಫಿಲ್ಸ್ನ ಕೊಡೋದ್ರಿಂದ ನಾನು ಟಾಪ್ನ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಲೈನಿಂಗ್ ಕೂಡ ತೊಗೊಂಡಿದ್ದೀನಿ. ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡೋದ್ರಿಂದ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಫ್ರಂಟು ಬ್ಯಾಕು ಇದು ಲಾಂಗ್ ಫ್ರಾಕ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಸ್ಲೈಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಶೋಲ್ಡ್ರೆಲ್ಲ ಡ್ರಾಪ್ ಆಗದೆ ಇರಲಿ ಅಂತ. ನೆಕ್ ಬದು 3 ಇಂಚಸ್ ತೊಗೊಂಡಿದ್ದೀನಿ. ಇದು ಲಾಂಗ್ ಫ್ರಾಕ್ ಥರ ಸ್ವಲ್ಪ ಡೀಪ್ ನೆಕ್ನ ಕೊಟ್ಕೊಂಡಿದ್ದೀನಲ್ಲ, ಹಂಗಾಗಿ ಒಂದೊಂದು ವೆರೈಟಿ ನೆಕ್ ಬರುತ್ತೆ. 7 ಇಂಚಸ್ನ ತೊಗೊಂಡಿದ್ದೀನಿ. ಇದಕ್ಕೆ 3 ಇಂಚಸ್ ತೊಗೊಂಡು ಬ್ಯಾಕ್ ಬಂದು 6 ಇಂಚಸ್ಗೆ ನಾನು ಮಾರ್ಕ್ ಮಾಡಿಕೊಂಡು, ನೆಕ್ಕು ಜಾಸ್ತಿ ಡೀಪು ಆಗಬಾರ್ದು, ಹಂಗಾಗಿ ಒಂದು ಸ್ವಲ್ಪ 6 ಇಂಚನ್ನ ತೊಗೊಂಡಿದ್ದೀನಿ. ಇನ್ನೂ ಕಟ್ಟೋದೇನಾದರೂ ಇದ್ದರೆ ಮಾಡ್ಕೋಬೋದಾಗಿತ್ತು, ಇವರಿಗೆ ಕಟ್ಟೋದೇನಿಲ್ಲ ಹಂಗಾಗಿ. ಮತ್ತು ಫ್ರಂಟ್ನ ಸ್ಯಾರಿದು ಪಲ್ಲು ಇರುತ್ತಲ್ಲ, ಅದರಲ್ಲಿ ಬಂದಿರುವಂಥ ಈ ಡಿಸೈನ್ಗೆ ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ, ಸ್ವಲ್ಪ ಯುನೀಕ್ ಆಗಿರಲಿ ಅಂತೇಳ್ಬಿಟ್ಟು. ಇವಾಗ ನೆಕ್ಸ್ಟ್ ಬಂದು ಇದು ಫ್ರಂಟು ನೆಕ್ ಸ್ವಲ್ಪ ಏನು ಚೇಂಜಸ್ ಕೊಡ್ತಾಯಿಲ್ಲ ನೋಡಿ. ಈ ರೀತಿಯಾಗಿ ಸ್ವೀಟ್ ಆರ್ಟ್ ನೆಕ್ನ ಕೊಟ್ಟಿದ್ದೀನಿ, ಸ್ವಲ್ಪ ಶೇಪ್ ಕೊಡ್ತಾಯಿದ್ದೀನಿ, ಲಿಟ್ಲ್ ಆಟ್ ಶೇಪ್ ಬರುತ್ತೆ. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ, ಸ್ವಲ್ಪ ಒಳಗಡೆಯಿಂದ ತೊಗೊಳ್ತೀನಿ ನೋಡಿ. ಇಲ್ಲಿಂದ ಫ್ರಂಟ್ ಅರ್ಧ ಇಂಚಿಗೆ ಫ್ರಂಟ್ ಶೇಪ್ನ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬರುತ್ತೆ. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಸೈಜೇ ನೋಡಿ, ಎಷ್ಟಿದೆ ಅಂತ ತೋರಿಸ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 23 ಅಂದರೆ 46 ಮೆಜರ್ಮೆಂಟು ಬರುತ್ತೆ. ಇದನ್ನು ಫ್ರಂಟ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಫ್ರಂಟು ಮತ್ತು ಬ್ಯಾಕ್ ಅಷ್ಟೇ ಅಟ್ಯಾಚ್ ಮಾಡಿಕೊಂಡು ಫಿಲ್ಟ್ನ ಹೇಗೆ ಕೊಡೋದು ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೋರಿಸ್ತೀನಿ. ಈ ರೀತಿಯಾದ ಡಿಸೈನ್ಸ್ಗೆ ನೀವು ಹಿಂಗೆ ಉಲ್ಟಾ ಮಾಡ್ಕೊಳ್ಳೋದೇನು ಬೇಕಿಲ್ಲ, ಯಾಕಂದರೆ ಇದೆರಡೂ ಅಟ್ಯಾಚ್ ಮಾಡಿಕೊಂಡು ನೆಕ್ ಫಿನಿಶ್ ಮಾಡಬೇಕಾಗುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ಡ್ರೆಸ್ ಟೈಪೇ ಬರುತ್ತೆ. ಇಲ್ಲಿ ಸೆಂಟ್ರನ್ನ ನೋಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳೋಣ. ಇಲ್ಲೇನಂತಂದರೆ ತುಂಬ ಟಾಪ್ಸಲ್ಲೇನು ವೆರೈಟಿ ಆ ಥರದ ಏನಿಲ್ಲ, ಸಿಂಪಲ್ ಫ್ರಾಕ್ ಟೈಪಲ್ಲಿ ಬರೋದ್ರಿಂದ ಇದನ್ನು ತೋರಿಸ್ತಾ ಇದ್ದೀನಿ. ಇದ್ರದ್ದು ನೆಕ್ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಈಗ ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ನೋಡಿರೋದ್ರಿಂದ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಈ ಥರ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ತುಂಬ ಜನ ಕೇಳ್ತಾ ಇರ್ತಾರೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಅಂತ. ಅಂದರೆ ಸ್ವಲ್ಪ ಜನನಾದರೂ ನನ್ನ ಚಾನಲ್ನ ನೋಡ್ತಾ ಇರ್ತಾರಲ್ಲ, ಅವರು ಕೇಳ್ತಾ ಇರ್ತಾರೆ. ಬಟ್ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ, ಆದರೆ ಮಾನಿಟೈಸೇಷನ್ ಆಗಿದೆ. ವಿಡಿಯೋ ವೈರಲ್ ಆಗಬೇಕು, ಲೆಕ್ಕದಲ್ಲಿ ಓಡಿದ್ರೆ ಮಾತ್ರ ಪೇಮೆಂಟ್ ಬರೋದು. 100-200 ಎಲ್ಲ ಓಡಿದರೆ ಸ್ವಲ್ಪ ಲೇಟ್ ಆಗುತ್ತೆ. ಖಂಡಿತ ಪೇಮೆಂಟು ಬಂದಾಗ ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನಮ್ಮ ಕಸ್ಟಮರ್ಗಳು ನನ್ನದು ವೀಡಿಯೋಸ್ ಎಲ್ಲ ನೋಡ್ತಾರೆ, ಕೇಳ್ತಾ ಇರ್ತಾರೆ ಯೂಟ್ಯೂಬು ಚೆನ್ನಾಗಿ ಓಡ್ತಾ ಇದೆಯಾ ಅಂತ. ಒಂದಿನ ಇಲ್ಲ ಒಂದಿನ ಓಡುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ಗೋಸ್ಕರ ಕಾಯೋಣ. ನೋಡಿ, ಈ ರೀತಿಯಾಗಿ ಫ್ರಂಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಡಿಸೈನರೆಲ್ಲ ಬಂದಾಗ. ಇದು ಸಿಂಪಲ್ ಆಗಿದೆ. ಈಗ ನೆಕ್ಸ್ಟು ಬ್ಯಾಕೂ ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಹೇಗೆ ನೆಕ್ ಫಿನಿಷ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನೆಕ್ಕನ್ನು ಹೇಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ. ಇದನ್ನು ನಾವು ಫ್ಯೂಸಿಂಗ್ನ ಐರನ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಗೆ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೂ ನಮಗೆ ಸೇಮು ನೀಟಾಗೆ ಕುತ್ಕೊಳ್ಳುತ್ತೆ. ಆಮೇಲೆ ಲಾಸ್ಟಲ್ಲಿ ಐರನ್ ಮಾಡುವಾಗ ಕೂಡ ಇದು ಫ್ಯೂಸಿಂಗು ನೀಟಾಗಿ ಕುತ್ಕೊಳ್ಳುತ್ತೆ. 2 ಥರ ಮಾಡ್ಬೋದು. ನಾನು ತೋರಿಸಿದ್ದೀನಿ ಆಲ್ರೆಡಿ, ಐರನ್ ಮಾಡಿ ನೆಕ್ ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ. ಈ ಥರ ಕೆಲವ್ರಿಗೆ ಈ ರೀತಿ ಮಾಡ್ಬೋದು ಅಂದರೂ ಕೂಡ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ಇದರಲ್ಲೂ ಏನು ವ್ಯತ್ಯಾಸ ಬರಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ.
ಸ್ಟಿಚಿಂಗನ್ನು ಎರಡು ಕಡೆ ಹಾಕೋಬೇಕಾಗುತ್ತೆ ಅಷ್ಟೇ. ಫ್ಯೂಸಿಂಗ್ ಐರನ್ ಮಾಡೋದಾದರೆ ಒಂದೇ ಕಡೆ ನಾವು ಡೈರೆಕ್ಟ್ ಫಿನಿಶಿಂಗ್ ಮಾಡ್ಕೊತೀವಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ಇವಾಗಲೂ ಕೂಡ ನೋಡಿ ಏನು ತೊಂದರೆ ಆಗಲ್ಲ. ಈ ರೀತಿಯಾಗಿ ನೆಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೆಕ್ ಫಿನಿಶಿಂಗ್ನ ಮಾಡ್ತೀನಿ. ಇದನ್ನು ಡ್ರೆಸ್ಗೂ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಇಲ್ಲಿ ಕಾಂಚು ಅಥವಾ ಒಂದು ಸ್ವಲ್ಪ ಈ ರೀತಿ ಫಿನಿಶಿಂಗ್ಗೆ ಫ್ಯೂಸಿಂಗ್ಗೆ ಔಟ್ಲೈನ್ನ ಕೊಟ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಒಂದೇ ರೌಂಡ್ ಫಿನಿಶಿಂಗ್ ಬರಬೇಕಾಗುತ್ತೆ. ಅದು ನಮಗೆ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಒಂದು ಟೆನ್ಷನ್ ಗ್ಯಾಪಲ್ಲಿ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನೆಕ್ಕನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ರೆಡಿ ಮಾಡ್ಕೊಂಡಿರುವಂಥ ನೆಕ್ಕನ್ನು ಈಗ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಯಾವುದು ಇದಕ್ಕೆ ಬೇಕಾಗುತ್ತೆ ಆ ರೀತಿಯಾಗಿ ಇಲ್ಲಿ ನೋಡಿ. ಈ ಪಾಯಿಂಟ್ ಕರೆಕ್ಟಾಗಿ ನಾನು ಸುಮ್ಮನೆ ಒಂದು ಸಣ್ಣ ಸ್ಟಿಚ್ ಹಾಕೊಳ್ತೀನಿ. ಇದನ್ನು ಬೇಕಂದರೆ ಫಾಲೋ ಮಾಡ್ಬೋದು, ಇಲ್ಲಾಂದರೆ ಇಲ್ಲ ನೋಡಿ. ಈ ರೀತಿಯಾಗಿ ನಮಗೆ ನೆಕ್ ಡೀಪ್ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು 6 ಇಂಚಷ್ಟೇ ಇಟ್ಕೊಂಡಿದ್ದೀನಿ. ಬ್ಯಾಕು 6 ಇಂಚ್ ಇಟ್ಕೊಂಡಿರೋದ್ರಿಂದ ಸರಿ ಹೋಗುತ್ತೆ. ತಲೆ ನೀಟಾಗಿ ಡ್ರೆಸ್ನ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಡಿಫ್ರೆಂಟಾಗಿ ಸ್ಟಿಚಿಂಗ್ ಮಾಡ್ಬೋದು. ಮನೇಲೇ ಕುಳಿತು ಕೆಲಸ ಮಾಡುವಂಥವ್ರು ನೀಟಾಗಿ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಡಿಸೈನ್ಸ್ಗಳನ್ನ ಮಾಡ್ಬೋದು ನೋಡಿ. ಈಗ ನ್ಯಾಚ್ಗಳನ್ನ ಹಾಕೋಣ. ಈ ವಾರ ತುಂಬ ಡ್ರೆಸ್ಗಳು ಬಂದಿದೆ. ಡ್ರೆಸ್ಗಳನ್ನ ಸ್ಟಿಚ್ ಮಾಡುವಾಗ ನೆಕ್ ಪ್ಯಾಟರ್ನು ಮತ್ತು ಪ್ಯಾಂಟ್ ಸ್ಟಿಚಿಂಗು ಎಲ್ಲವನ್ನೂ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಏನಂದರೆ ಹೊಲಿಯೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಟಿಚ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಸ್ಟಿಚ್ ಮಾಡಬೇಕಂತೇನಿಲ್ಲ. ಇದನ್ನು ಇನ್ನೊಬ್ಬರು ಕೂಡ ಮಾಡ್ತಾರೆ. ಅಂದರೆ ಲೈನಿಂಗ್ ಇಲ್ದಿರೇ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫ್ಯೂಸಿಂಗ್ ಇರುತ್ತಲ್ಲ, ಅದರಲ್ಲಿ ಫಸ್ಟೇ ಲೈನಿಂಗಿಗೆ ಕರೆಕ್ಟಾಗಿ ನೀಟಾಗಿ ಫ್ಯೂಸಿಂಗ್ನ ಐರನ್ ಮಾಡ್ಕೊಂಬಿಟ್ಟು ಕೂಡ ಹಿಂಗೆ ಟರ್ನ್ ಮಾಡೋದಿದೆ. ಅಂದರೆ ಮೈನ್ ಫ್ಯಾಬ್ರಿಕ್ಕಿಗೆ ಅದು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರನೂ ಕೂಡ ನಾವು ಮಾಡ್ಕೋಬೋದು. ಇದರಲ್ಲಿ ನಾನು ನೆಕ್ ಫಿನಿಶಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿಯಾಗಿ ನ್ಯಾಚ್ ಅಂತೂ ಕಂಪಲ್ಸರಿ ಹಾಕ್ಕೋಬೇಕು. ಯಾವುದೇ ಟೈಲರ್ ಆದರೂ ಅಷ್ಟೇ, ಕಲಿತಾ ಇರೋರು ಅಷ್ಟೇ, ಕಲ್ತಿರೋರು ಅಷ್ಟೇ, ಹೊಸ್ದಾಗಿ ಕಲಿಯೋರು ಅಷ್ಟೇ, ತುಂಬ ಎಕ್ಸ್ಪರ್ಟ್ ಇದ್ದರೂ ಕೂಡ ಈ ನ್ಯಾಚ್ ಹಾಕೋದು ಮಾತ್ರ ಮಾಡಲೇಬೇಕಾಗುತ್ತೆ. ಬೊಟಿಕ್ ಸ್ಟಿಚ್ ಮಾಡೋರು ಈ ನ್ಯಾಚ್ ಹಾಕಬೇಕು. ಆರ್ಡಿನರಿ ಟೈಲರ್ ಕೂಡ ಈ ಥರ ಸ್ಟಿಚಿಂಗ್ ನ್ಯಾಚ್ಗಳನ್ನ ಹಾಕ್ತಾ ಇರಬೇಕು ನೋಡಿ. ಈ ರೀತಿ ಇಟ್ಕೊಂಡು ನಾನು ಉಲ್ಟಾದಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಅಂದರೆ ನೆಕ್ ಫಿನಿಶಿಂಗ್ನ ಈಸಿಯಾಗಿ ಮಾಡ್ಬೋದು. ಡ್ರೆಸ್ಗೆ ನೆಕ್ ಶೇಪ್ ಕೊಡೋದು ತುಂಬ ಈಸಿ. ವೆರೈಟಿಯಾಗಿ ನಾವು ಶೇಪ್ನ ಕೊಡ್ಬೋದು. ಇದಕ್ಕೆ ನೆಕ್ ಈ ಶೋಲ್ಡ್ರು ಆದಮೇಲೆ ನಾನು ಇದನ್ನು ಸ್ವಲ್ಪ ಓವರ್ಲಾಕ್ ಮಾಡಿಕೊಂಡು ಬರ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿ ಬ್ಯಾಕು ಮತ್ತು ಫ್ರಂಟು ಎರಡೂ ಅಟ್ಯಾಚ್ ಮಾಡ್ಕೊಂಡಾಗ ಇಲ್ಲಿ ಜಾಯಿಂಟ್ ಮಾಡಬೇಕು. ಈ ಜಾಯಿಂಟ್ ನೋಡಿ, ನಾವು ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಈಗ ಒಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟು ಇದೇ ಈ ಸೈಡೂ ಅಷ್ಟೇ. ನಾವಿಲ್ಲಿ ಸೈಡು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಕ್ರಾಸಾಗೆ ನಮಗೆ ಬರುತ್ತೆ. ಅದನ್ನು ಕನ್ಫ್ಯೂಸ್ ಆಗ್ಬಿಡಿ, ಸ್ವಲ್ಪ ಕ್ರಾಸಾಗಿ ನಾವು ಕಟ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಈ ರೀತಿ ಇರುತ್ತಲ್ಲ, ಇದನ್ನು ಈ ಥರ ಓಪನ್ ಮಾಡಿಕೊಂಡು ನಿಮಗೆ ಯಾವ ಸೈಡ್ ಬೇಕಾಗುತ್ತೆ ಆ ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಆ ಶೋಲ್ಡ್ರ್ ಜಾಯಿಂಟು ಇದನ್ನು ಒಂದು ಸ್ಟ್ರೇಟಾಗಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು. ಅದಾದಮೇಲೆ ಈ ಎಲ್ಲ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ ನೋಡಿ. ಈ ರೀತಿ
ಇರುತ್ತಲ್ಲ, ಇಲ್ಲಿ ಇನ್ಸೈಡ್ ಕೂಡ ನಾವು ಸ್ಟಿಚ್ ಹಾಕೋಬೋದು, ಟಾಪ್ ಸೈಡ್ ಕೂಡ ಸ್ಟಿಚ್ ಹಾಕೋಬೋದು. ನಮಗೆ ಹಾಗೆ ಫಿನಿಶಿಂಗ್ ಮಾಡ್ತೀವಿ ಅಂತಂದರೆ ಈ ಥರ ಬೊಟಿಕ್ ಫಿನಿಶಿಂಗ್ ಅಂದರೆ ಈ ರೀತಿ ಇರುತ್ತೆ ನೋಡಿ. ಈ ಬ್ಯಾಕ್ ಸೈಡ್ ಏನಿರುತ್ತಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನಮಗೆ ಔಟ್ಸೈಡ್ ಒಂದು ಸ್ಟಿಚ್ ಬೇಕಂತಂದರೆ ಔಟ್ಸೈಡು ಹಾಕೋಬೋದು. ಇದು ನಾನೀಗ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಔಟ್ಲೈನ್ ಫಿನಿಶಿಂಗು. ಪ್ಲೇನ್ ಫ್ಯಾಬ್ರಿಕ್ಕಿಗೆಲ್ಲ ಚೆನ್ನಾಗಿರುತ್ತೆ. ಈ ಫ್ಯಾಬ್ರಿಕ್ಕಿಗೆ ನೀವು ಮೇಲೆ ಸ್ಟಿಚ್ ಹಾಕೊಂಡ್ರೂ ಏನು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ ಡಿಸೈನ್ ಇರೋದ್ರಿಂದ ನಾವು ಮೇಲೆ ಕೂಡ ಸ್ಟಿಚ್ ಹಾಕೋಬೋದು. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ 2 ಥರ ಫಿನಿಶಿಂಗು ಇದರಲ್ಲಿ ತೋರಿಸ್ತೀನಿ. ಅವಶ್ಯಕತೆ 2 ಬೇಕು ಅಂತೇನಿಲ್ಲ, ಒಂದೇ ಸಾಕು. ನಾನು ನಿಮಗೆ 2 ಥರ ಸ್ಟಿಚಿಂಗ್ ಮಾಡ್ಕೋಬೋದು ಅನ್ನೋದಕ್ಕೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ. ಇದು ವಿಡಿಯೋ ಕ್ಯಾಮ್ರಾ ಸಪ್ರೇಟ್ ಒಬ್ಬರು ವಿಡಿಯೋ ಮಾಡಿದರೆ ಇನ್ನು ಝೂಮ್ ಹಾಕಿ ತೋರಿಸ್ಬೋದು. ನಾನು ಟ್ರೈಪ್ಯಾಡ್ ಇಟ್ಕೊಂಡು ಇದನ್ನು ಡಿಸೈನ್ ಮಾಡ್ತಾ ಇರೋದ್ರಿಂದ ಕೆಲವು ಪಾಯಿಂಟ್ಸ್ಗಳು ಮಿಸ್ ಆಗ್ಬೋದು. ದಯವಿಟ್ಟು ನನ್ನ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂದರೆ ಎಲ್ಲ ಟೈಲರ್ದು ಒಂದೇ ರೀತಿಯಾಗಿರಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ನೋಡಿ. ಈ ರೀತಿಯಾಗಿ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ, ಆಯಿತಾ? ಈ ರೀತಿಯಾಗಿ ಇದಾದಮೇಲೆ ಇದನ್ನು ನಮಗೆ ಬೇಡ, ಇಲ್ಲ ನಮ್ಗೆ ಇನ್ನೂ ಫಿನಿಶಿಂಗ್ ಏನೋ ಅನಿಸ್ತಿದೆ ಅಥವಾ ಇನ್ನೂ ಔಟ್ ಲುಕ್ ಏನಾದರೂ ಕೊಡಬೇಕು ಅಥವಾ ಇನ್ನೂ ಸ್ಟಿಪ್ಪಾಗಿ ಕೆಲವು ಏನಾದರೂ ಕುತ್ಕೊಳ್ಳಿಲ್ಲ ಅಂತ ಅಂದಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಈ ಎಡ್ಜ್ ಏನಿರುತ್ತೆ ನಾವು ಆಲ್ರೆಡಿ ಹಿಂಗೆ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಇವಾಗ ನಮಗೆ ಈ ಥರ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬಂದುಬಿಡುತ್ತೆ. ನಾವೀಗ ಇನ್ಸೈಡಲ್ಲಿ ಒಂದು ಸ್ಟಿಚ್ ಹಾಕಿದ್ದೀವಲ್ಲ, ಅದನ್ನ ಹಿಂಗೆ ಟರ್ನ್ ಮಾಡಿದ ತಕ್ಷಣ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ತೋರಿಸ್ತೀನಿ. ಫುಲ್ ಸ್ಟಿಚ್ ಆದಮೇಲೆ ನಿಮಗೆ ಒಂದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದನ್ನು ನಾವು ಡ್ರೆಸ್ಗಳಿಗೆ ಸೇಮ್ ಪ್ಯಾಟರ್ನ್ ಯೂಸ್ ಮಾಡ್ತೀವಿ. ಬೇರೆ ಬೇರೆ ನೆಕ್ ಡಿಸೈನ್ಸು ಮಾಡಬೇಕಾದ್ರೆ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಪ್ರತಿ ಬ್ಲೌಸಲ್ಲೂ ವೆರೈಟಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿ ಸ್ಟಿಚಿಂಗ್ ಮಾಡೋ ವ್ಯಕ್ತಿ ಕೂಡ ಸ್ವಲ್ಪ ಚೇಂಜಸ್ ಇದ್ದಾನೆ ಸ್ಟಿಚ್ ಮಾಡೋದು. ಅಂದರೆ ವಿಡಿಯೋ ಮಾಡುವಾಗ ನಿಲ್ಲಿಸಿ ಕೂಡ ನಾವು ಪಾಯಿಂಟ್ ಟು ಪಾಯಿಂಟ್ ಹೇಳಿ ಮಾಡ್ಬೋದು. ಈ ರೀತಿ ಫಾಸ್ಟ್ ಫಾರ್ವರ್ಡಲ್ಲೂ ತೋರಿಸ್ಬೋದು, ಫಾಸ್ಟಾಗಿ ಮಾಡಿ. ನಾನು ಇದನ್ನು ನೆಕ್ಕನ್ನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಏನೋ 5 ನಿಮಿಷಕ್ಕೆಲ್ಲ ಮಾಡ್ಬೋದು, ಬಟ್ ಕ್ಲಾರಿಟಿ ಇರಲ್ಲ, ಫಿನಿಶಿಂಗ್ ಇರಲ್ಲ ಅಲ್ವಾ? ಅದಕ್ಕೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಮಾಡೋಣ ನೋಡಿ. ಈ ರೀತಿಯಾಗಿದೆ. ಈಗ ನಿಮಗೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನೋಡಿದ್ರಲ್ಲ, ಪರ್ಫೆಕ್ಟ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.